ಸರ್, ಈಗ ಹೊಸ ಪಕ್ಷ ಕಟ್ಟುವಂತ ಚರ್ಚೆನ ಪ್ರಸ್ತಾಪವನ್ನು ಹೇಳಿದ್ರೆ ನಿಮ್ಗೆ ಯಾರು ಹೇಳಿದ್ರೆ ಹೊಸ ಪಕ್ಷ ಅಂತ? ನಾವು ಮೊದಲು ಅದನ್ನೆಲ್ಲ ಸರ್ವೆ ಮಾಡ್ತೀವಿ. ಈ ಕೆಟ್ಟ ಕುಟುಂಬ ಏನಿದೆ ಯಡಿಯೂರಪ್ಪಂದು, ಈ ಕುಟುಂಬಕ್ಕೇ ಬಿ ಜೆ ಪಿ ಮುಂದುವರ್ಸಿದ್ರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ ಬಿ ಜೆ ಪಿಗೆ ಭವಿಷ್ಯದ ಕರ್ನಾಟಕ. ಇವರೇನು ಭ್ರಷ್ಟಾಚಾರದಲ್ಲಿ ಇವರೇ ಲಿಪ್ತ ಆಗ್ಯಾರಲ್ರಿ. ಇವ್ರ ವಿರುದ್ಧ ಇದು ಏನು ಕರೋನಾದಲ್ಲಿ ಹಗರಣಗಳಿವೆ, ಡಿನೋಟಿಫಿಕೇಷನ್ದಲ್ಲಿ ಹಗರಣಗಳಿವೆ. ಇವ್ರಿಗೇನು ನೈತಿಕತೆ ಇದ್ರಿ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ? ಮತ್ತು ಅದನ್ನು ಡಿ ಕೆ ಶಿವಕುಮಾರ್ ಹೇಳ್ಯಾರಲ್ಲ, ನಮ್ಮ ಭಿಕ್ಷೆಯಿಂದ ಎಮ್ ಎಲ್ ಎ ಆಗೈತಳಿ. ಅವನ ಚೀಲಗಳು, ವಿಜೇಂದ್ರನ ಚೀಲಗಳು ಇವತ್ತು ಹೇಳ್ತಾರೆ ನೀ 14 ರಾಜೀನಾಮೆ ಕೊಡುತ್ತಾರೆ. ಮೊದಲು ರಾಜೀನಾಮೆ ವಿಜೇಂದ್ರ ಕೊಡಬೇಕು. ಯಾಕಂದ್ರೆ ಅವನು ಡಿ ಕೆ ಶಿವಕುಮಾರ್ ಕೊಟ್ಟ ಭಿಕ್ಷೆಯಿಂದ ವಿಧಾನಸೌಧದ ಮೆಟ್ಟಲು ಹತ್ತಿದ್ದಾನೆ. ಮೊದಲು ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ ಶಿಕಾರಿಪುರಕ್ಕೆ. ಮತ್ತೊಬ್ಬರಿಗೆ ಆ ಚೀಲಗಳ ಕಡೆಯಿಂದ ಹೇಳಿಸೋದು ಬಿಟ್ಟು ನೀವು ತಾಂಬಿದ್ರೆ ನೀವು ಮಾತಾಡಿ ಎದುರಿಗೆ. ಸುಮ್ಮನೆ 4 ಚೀಲಗಳನ್ನ ಇಟ್ಕೊಂಡು ಹಂದಿಗಳಿಂದ ಮಾತಾಡ್ಸೋದ್ರಾಗ ಅರ್ಥ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ಫಡ್ನವೀಸ್ ಅವರನ್ನು ಭೇಟಿಯಾಗಿದ್ದಾರೆ. ಆ ಕಾರಣ ಅಂತ ಹೇಳಿದ್ರೆ ನಿಮ್ಮ ಕುರಿತಂತೆ, ಉಚ್ಚಾಟನೆ ಕುರಿತಂತೆ ಅಂತೇಳಿ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಸರ್. ಹೌದಾ ಸರ್? ಏನು ಮಾತಾಡ್ತಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದು ಕೃಷ್ಣಾ ನದಿಗೆ ಮತ್ತು ಭೀಮಾ ನದಿಗೆ ನೀರು ಬಿಡಬೇಕಂತೇಳಿ ವಿನಂತಿ ಮಾಡ್ಕೊಳ್ಬೇಕಾಗಿತ್ತು.